ಬಡತನದ ಬೇಗೆಯಲ್ಲಿ ಬೆಂದು ಮಾಡಲಾರೆನೆಂದು ಹಾಯಾಗಿ ಹೊರಟು ಶಿವನಡಿಗೆ ಸತ್ಯವಾಗಿಯೂ ಮುತ್ತೈದಿ ಸಾವನ್ನು ಪಡೆದ ನೀನೇ ಪುಣ್ಯವತಿ ಸೀತಾವನ್ ನೀನೇ ನನ್ನೆರಡು ಕಣ್ಣುಗಳಂತಿರುವ ಕಂದಮ್ಮಗಳ ಬಾಳು ಬರೀಗೋಳು ನಿನ್ನ ಹಿರಿಯ ಮಗ ಜಗದೀಶ ನೌಕರಿಗಾಗಿ ಎಲೆದೆಲೆದು ಕೊಲೆಗೆ ನಿರಾಜ್ಯನಾಗಿ ಒಳಗಿಸಿಕೊಂಡು ಬಂದಾಗ ಬರೆ ಎಳದಂತಾಗುತ್ತಿದೆ ನನ್ನ ಇನ್ನು ನಿನ್ನ ಕಿರಿಯ ಮಗಳು ಸಾವಿತ್ರಿ ಯೌವನದ ವಚ್ಚಿನಲ್ಲಿ ಅವಳ ಮುಖ ನೋಡಿದರೆ ಕರಳು ಕತ್ತರಿಸಿದಂತಾವು ಇಂತಹ ಕಷ್ಟಕ್ಕೆ ನನ್ನನ್ನು ಗುರಿ ಮಾಡಿ ನೀನು ಹಾಯಾಗಿ ಹೊರಟು ಹೋದಿಯ ಶಿವನಡಿಗೆ ಅಪ್ಪ ಹೌದಪ್ಪ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಅಪ್ಪ, ಪ್ರಸಾದವನ್ನು ಸ್ವೀಕಾರ ಮಾಡಿ. ಹೇಳು ಸಾವಿತ್ರಿ, ದೀರ್ಘ ಸುಮಂಗಲೆಯಾಗಿ ಬಾಳು ಮಗಳೇ. ಹಾ, ಏನಪ್ಪ ನಿನ್ನ ಮಾತು? ಅದು ನನಗೂ ಮದುವೆನಾ? ಅಪ್ಪ, ನನ್ನ ಜೀವನದಲ್ಲಿ ಕೂಡ ಅರಿಶಿನ ಕುಂಕುಮದ ಭಾಗ್ಯ ಇದೆ ಏನಪ್ಪ? ಎಂತಹ ಎಂತಹ ಹುಚ್ಚಿಯಮ್ಮ ನೀನು. ನೀನೇನು ಕುರುಡಿಯೇ ಕುಂತಿಯೇ ಕುರುಬಿಯೇ ಅಂಗಹೀನಳೆ ಮದುವೆಯಾಗಲಿ. ಅಪ್ಪ, ನಾನು ಹಾಗೇಳಿಲ್ಲಪ್ಪ. ಈ ರೂಪ ಗುಣಕ್ಕೆ ಯೌವನಕ್ಕೆ ಬೆರಗಾಗುವ ಗಂಡಸರಲ್ಲಪ್ಪ ಈಗಿನ ಸಮಾಜದ ಗಂಡಸರು. ಬರೀ ಹಣಕ್ಕಾಗಿ ಬಾಯಿ ತೆರೆಯುತ್ತಾರೆ ಈಗಿನ ಸಮಾಜದ ಗಂಡಸರು. ಅಂದಾಗ ನಮ್ಮಂತರ ಮದುವೆ ಆಗೋದು ಎಲ್ಲಿಯಪ್ಪ? ಮೇಲಾಗಿ ವರದಕ್ಷಿಣೆ ಎಂಬ ಈ ಅಕ್ಷರವನ್ನು ಮರೆತು ನನ್ನಂತ ಹೆಣ್ಣನ್ನು ಮದುವೆ ಆಗಲು ಮುಂದೆ ಬರೋರು ಯಾರೂ ಇಲ್ಲಪ್ಪ. ಅಂದಾಗ ಈ ಬಡತನದಲ್ಲಿ ಹುಟ್ಟಿದ ಹೆಣ್ಣಿನ ಮದುವೆಗೆ ಸಾಧ್ಯವೇ ಇಲ್ಲಪ್ಪ, ಸಾಧ್ಯವೇ ಇಲ್ಲ. ಎಷ್ಟೊಂದು ಬುದ್ಧಿಶಾಲಿ ಅಮ್ಮ ನೀನು. ನಿನ್ನ ವಿಚಾರ ಸಾಮಾನ್ಯವಾದದ್ದಲ್ಲ. ಆದರೂ ಹೆತ್ತ ತಂದೆನಿದ್ದು ನಿನ್ನ ಒಡ ಹುಟ್ಟಿದ ಅಣ್ಣ ಜಗದೀಶನಿದ್ದಾನೆ. ನೀನೇಕೆ ಇಷ್ಟೊಂದು ವಿಚಾರ ಕೇಳಿದ್ರಿ ಅಮ್ಮ? ನೋಡು, ಬೆಂಗಳೂರಿಗೆ ಹೋದ ನಿನ್ನಣ್ಣ ಜಗದೀಶನಿಗೆ ನೌಕರಿ ದೊರೆಯಿತೆಂದರೆ ಬೇಕಾದವರು ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನನ್ನು ದಾರಿ ಎರಿದುಕೊಡುತ್ತೇವೆ. ನೀನೇಕೆ ಇಷ್ಟೊಂದು ವಿಚಾರ ಕೇಳಿದ್ರಿ ಅಮ್ಮ? ಅಪ್ಪ, ನಾ ಒಳಗೆ ಹೋಗಿ ಅಡುಗೆ ಮಾಡ್ತೀನಿ.
ಆ? ಜಗದೀಶ, ಏನಾಯ್ತಪ್ಪ ನಿನ್ನ ನೌಕರಿ? ನೌಕರಿ ನೌಕರಿ ಎಂಬ ಮೂರಕ್ಷರ ಲಂಚದ ಮೇಲೆ ನಿಂತಿದೆಯಪ್ಪ. ವಸೂಲೆ ವರ್ಚಸ್ಸಿನಿಂದ ಮಾತ್ರ ನೌಕರಿ ಸಿಗುತ್ತದೆ ವಿನಃ ಬುದ್ಧಿವಂತಿಕೆ ಸರ್ಟಿಫಿಕೇಟ್ಗಳಿಗೆ ಯಾವ ಕಾಲಕ್ಕೂ ನೌಕರಿ ಸಿಗಲಾರದಪ್ಪ, ಸಿಗಲಾರದು. ಅಣ್ಣ, ಈಗ ಬಂದೇನಣ್ಣ? ಹೌದು, ಈ ನೌಕರಿ ವಿಷಯ ಏನೈತಣ್ಣ? ಅದನ್ನು ಮತ್ತೇಕೆ ಅವರ ಬಾಯಿಂದ ಹೇಳಿಸುತ್ತೀಯಮ್ಮ? ನೋಡಿದರೆ ಗೊತ್ತಾಗುವುದಿಲ್ಲವೇ? ಮುಖದ ತುಂಬ ನಿರಾಶೆಯ ಗೆರೆಗೆಳೆದ್ದು ಕಾಣುತ್ತಿದೆ. ಅಣ್ಣ, ನೌಕರಿ ಸಿಗ್ಲಿಲ್ಲ ಅಂತ ಮುಖ ಸಪ್ಪೆ ಮಾಡ್ಕೊಂಡು ಕಣ್ಣೀರು ಹಾಕೋದು ಸರಿಯಲ್ಲಣ್ಣ. ಬಾ ಅಣ್ಣ, ನೀ ಬರ್ತಿ ಅಂತ ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ಊಟ ಮಾಡುವಂತೆ ಬಾ ಅಣ್ಣ. ಅಪ್ಪ, ಏನು ಮಾಡಲಿ ಹೇಳಪ್ಪ? ಪ್ರಯತ್ನ ನಮ್ಮದು, ಫಲಾನುಫಲ ದೇವನ ಅಧೀನವಲ್ಲವೇನಪ್ಪ? ಬರೀ ದೈವದ ಮೇಲೆ ನೋಡಿದೇನಪ್ಪ ನಿನ್ನ ತಂಗಿಯ ಗುಣವನ್ನು? ಜಗದೀಶ, ಬೇದು ನಿಂತ ನನ್ನ ಸಹೋದರಿ ನಿನ್ನ ತಂಗಿ ಈಗ ತುತ್ತಿನ ಚೀಲವನ್ನೇ ತುಂಬಿಕೊಳ್ಳುವುದು ದುಸ್ತರವಾದಾಗ ಮುಂದೆ ಅವಳ ಮದುವೆ ಹೇಗೆ ಮಾಡುವುದು? ಹೌದಪ್ಪ, ಮದುವೆ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಕರಿಮಣಿ ಸರದಿಂದ ಅಲಂಕೃತವಾಗಬೇಕಾದ ನನ್ನ ತಂಗಿಯ ಕೊರಳು ಕಂಡಾಕ್ಷಣ ಬರೆ ಎಳೆದಂತಾಗುತ್ತದೆ ನನ್ನ ಹೃದಯಕ್ಕೆ. ಆದರೇನು ಮಾಡುವುದಪ್ಪ? ಎಲ್ಲದಕ್ಕೂ ದೈವ ಬಲ ಕೂಡಿ ಬರಬೇಕು. ಬರೀ ದೈವದ ಮೇಲೆ ಭಾರ ಹಾಕಿ ಕುಳಿತರೆ ಇದು ಪ್ರಯತ್ನವೂ ಕೂಡ ನಮ್ಮದವಾಗಿರಬೇಕು. ನೋಡು, ಕೊನೆಗೊಂದು ಈ ದಿನ ಈ ಮನೆಯನ್ನು ಅವರಿಗಾದರೂ ಮಾರಿ ಅವಳ ಮದುವೆ ಬಂದನ್ನು ಮುಗಿಸ್ತಾರೆ. ನಾವು ಧರ್ಮಶಾಲೆಯಲ್ಲಿ ವಾಸ ಮಾಡಿಕೊಂಡಿದ್ದರು ಬೆಳೆದು ನಿಂತ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿಟ್ಟುಕೊಂಡು ಕುಳಿತರೆ ಜನವಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ಅಪ್ಪ, ಮನೆ ಇಲ್ಲದವರಿಗೆ ಮಾನವಿಲ್ಲ. ಮನೆ ಮಾರಿ ಮಗಳ ಮದುವೆ ಮಾಡಿ ಮುಪ್ಪಿನ ವ್ಯವಸ್ಥೆಯಲ್ಲಿ ಮರದ ನೆರಳಿನಾಶ್ರಯ ಪಡೆಯಬೇಕೆಂದು ಮಾಡಿರುವೇನಪ್ಪ? ಬೇಡಪ್ಪ, ಬೇಡ. ಹಾಗಾದರೆ ಹೇಗೆ ಮಾಡುವುದು? ಅವಳ ಮದುವೆ ಮಾಡುವುದಂತೂ ನಮ್ಮ ಜೀವನ ಸಾಗುವುದು. ಜೀವನ ಸಾಗಬೇಕಲ್ಲಪ್ಪ. ಆದರೆ ಈ ಜಂಜಾಟದ ಜೀವನ ಸಾಕಿನ್ನು ಸುಖ ಜೀವನ ಸಾಗಿಸೋಣ. ಇದ್ದೊಬ್ಬ ತಂಗಿಯನ್ನು ಬಹು ವಿಜೃಂಭಣೆಯಿಂದ ಮಾಡೋಣ. ನೀನು ಊಟ ಮಾಡು ಹೋಗಪ್ಪ, ನಾನೀಗ ಬಂದು ಬಿಡ್ತೀನಿ. ಜಗದೀಶ, ನಿಲ್ಲು, ಬಾರೋ ಇಲ್ಲಿ. ಅಪ್ಪ, ಮಹತ್ ಕಾರ್ಯಕ್ಕೆ ಹೊರಟ ಮಗನನ್ನು ಮರಳಿ ಕರೆಯದಿರಪ್ಪ. ನನ್ನ ವಿದ್ಯಾಭ್ಯಾಸಕ್ಕಾಗಿ ಎಲ್ಲವನ್ನು ಕಳೆದುಕೊಂಡಿರುವ ನಿಮ್ಮನ್ನು ಸುಖವಾಗಿಡುವುದೇ ನನ್ನ ಆದ್ಯ ಕರ್ತವ್ಯ. ಬರ್ತೀನಪ್ಪ. ದೇವ, ಜಗದ ಕಷ್ಟಗಳನ್ನೆಲ್ಲ ಒಟ್ಟುಗೂಡಿಸಿ ನನ್ನ ಕಂದನಿಗೆ ಕರುಣಿಸಿವಿ. ಏಕೆ ಕಾಡುವಿಯಪ್ಪ ನಮ್ಮ ಕಾಡಿ ಕಾಡಿ ಕೊನೆಗೊಂದು ದಿನ ನಿನ್ನ ಕಾಳಿಂಗನನ್ನು ಕಳಿಸಿ ಮಲಗಿದಲ್ಲಿಯೇ ನಮ್ಮನ್ನು ಕಚ್ಚರಿ. ಅಂದರೆ ನಿಶ್ಚಿಂತೆಯಿಂದ ನಿನ್ನೆಡೆಗೆ ಬಂದಿರಗುತ್ತೇವೆ ದೇವ, ನಿನ್ನೆಡೆಗೆ ಬಂದ ಕರುಣೆ ದೇವ ಚರಣ ದೇವ ಕರುಣಾಕರ ಜಗದೀಶ
ದಾನಕ್ಕಾಗಿ 3 ದಿನಗಳಿಂದ ಮೈಸೂರಿನಲ್ಲಿದ್ದರು. ದೇಹ ಮಾತ್ರ ಮೈಸೂರಿನೆತ್ತು ನಿಜ. ಆದರೆ ನೋಡಿ, ಮನಸ್ಸು ಮಾತ್ರ ಶ್ರೀಮಂತ ಮಾಧವನ ಮಗಳಾದ ಮಂಜುಳಿಯನ್ನೇ ನೋಡುತ್ತಿತ್ತು. ಏನವಳ ಚೆಲವು, ಏನವಳ ಸೌಂದರ್ಯ! ಶಂಗುಲಾಬಿ ಅಂತ ಚೆಲುವೆ ಹಗುಲೆರಳು ನನ್ನ ಕಣ್ಣು ಮುಂದೆ ಬಂದು ನಿಂತು ನಿಮಿಷಕ್ಕೆ ನಿರಾಶೆ ಉಂಟನ್ನು ಮಾಡುತ್ತಿರುವಳು. ಅಂತೆ 3 ವರ್ಷ ಶ್ರೀಮಂತ ಮಾಧವನ ಫ್ಯಾಕ್ಟರ್ನಲ್ಲಿ ಮ್ಯಾನೇಜರ್ನಾಗಿ ದುಡಿತಿರುವುದು ಏಕೆ ಗೊತ್ತೇ? ಹಣಕ್ಕಿಂತಲೂ ಮಿಗಿಲಾಗಿ ಹೆಣ್ಣಿನ ಆಶೆಗಾಗಿ ಆ ಹೆಣ್ಣನ್ನು ನನ್ನ ಮೋಪಾಸದಲ್ಲಿ ಬಂಧಿಸಿಕೊಳ್ಳಬೇಕೆಂದು ಶ್ರೀಮಂತ ಮಾದೇವನ ಸಕಲೇಶ್ವರಕ್ಕೆ ಒಡೆಯ ನಾನಾಗದಿದ್ದರೆ